ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವಂಥ ಪ್ರಾನ್ಸ್ ಗೀ ರೋಸ್ಟನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಪ್ರಾನ್ಸನ್ನು ಮ್ಯಾರಿನೇಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇನ್ನೊಂದು ಬಿಸಿ ನೀರು ಪಾತ್ರೆಗೆ ಒಂದು 8 ಬ್ಯಾಡಗಿ ಮೆಣಸು ಹಾಗೆ 4 ಗೋಡಂಬಿನ ಸಹ ನೆನೆಸಿ ಸೈಡಲ್ಲಿ ಎತ್ತಿಟ್ಕೊತೀನಿ. ಇನ್ನೊಂದು ಪ್ಯಾನ್ ತಗೊಂಡು ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಾ, 1 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ ಆಡ್ ಮಾಡಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತೀನಿ. ನೋಡ್ಬೋದು ಇವಾಗ ಡ್ರೈ ರೋಸ್ಟ್ ಆಗಿದೆ. ಅದಕ್ಕೆ ಇನ್ನೊಂದು ಮಿಕ್ಸಿ ಜಾರಿಗೆ ಹಾಕೊಂಡು ಮತ್ತೆ ಆವಾಗ ನೆನೆಸಿಟ್ಕೊಂಡಿದ್ದೀನಲ್ವಾ ಬ್ಯಾಡಗಿ ಮತ್ತು ಗೋಡಂಬಿನ ಅದನ್ನು ಸಹ ಸೇರಿಸ್ಕೊಂತೀನಿ. ಬ್ಯಾಡಗಿ ಮೆಣಸನ್ನ ನೀರಲ್ಲಿ ನೆನೆಸಿಡೋದ್ರಿಂದ ಚೆನ್ನಾಗಿ ಕಲರ್ ಬರುತ್ತೆ, ಹಾಗೇನೆ ಪೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡ್ಬೋದು ಇವಾಗ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ನಾನಿವಾಗ ಒಂದು ತುಂಡು ಹುಣಸೆ ಹುಳಿ ಹಾಗೇನೆ ಒಂದು ತುಂಡು ಬೆಲ್ಲವನ್ನ ಆಡ್ ಮಾಡ್ಕೊತೀನಿ. ನೋಡ್ಬೋದು ನಾನು ಇವತ್ತು ಇಲ್ಲಿ ಪೌಡರ್ ಬೆಲ್ಲವನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯೂಸ್ ಮಾಡುವಾಗ ಒಂದು ತುಂಡು ಬೆಲ್ಲವನ್ನ ಇದಕ್ಕೆ ಸೇರಿಸ್ಕೊಂಡ್ರೆ ಸಾಕು. ಹಾಗೇನೆ ಒಂದು 4 ಎಸಳು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ಈಗ ಫೈನ್ ಪೇಸ್ಟ್ ರೆಡಿ ಆಗಿದೆ. ಇದನ್ನ ಸೈಡಲ್ಲಿ ಎತ್ತಿಟ್ಕೊತೀನಿ. ಹಾಗೇನೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಗೀಯನ್ನ ಆಡ್ ಮಾಡಿ ಗೀ ಚೆನ್ನಾಗಿ ಬಿಸಿ ಆದ ಮೇಲೆ ಆಲ್ರೆಡಿ ಮ್ಯಾರಿನೇಟ್ ಮಾಡಿದ್ದೀನಲ್ವ ನಾನು ಅದನ್ನ ಇದಕ್ಕೆ ಸೇರಿಸ್ಕೊಂತೀನಿ. ನಾನು ಇಲ್ಲಿ ಪ್ರಾನ್ಸ್ ಅನ್ನ ಮ್ಯಾರಿನೇಟ್ ಮಾಡುವಾಗ ಅರಿಶಿನ ಮತ್ತು ಉಪ್ಪನ್ನ ಸೇರಿಸಿ ಮ್ಯಾರಿನೇಟ್ ಮಾಡಿರ್ತೀನಿ. ಅದನ್ನ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು. ನಾನಿವತ್ತು ಇಲ್ಲಿ ಒಂದು 750 ಗ್ರಾಮ್ ಅಷ್ಟು ಪ್ರಾನ್ಸ್ ಅನ್ನ ತಕೊಂಡಿದ್ದೀನಿ. ಅದರಲ್ಲಿ ಒಂದು 16 ಪೀಸ್ ತನಕ ಬಂದಿದೆ. ಇವಾಗ ರೆಡಿ ಆಗಿದೆ ಪ್ರಾನ್ಸ್ ಎಲ್ಲ ಒಂದು ಪ್ಲೇಟಿಗೆ ಸೈಡಲ್ಲಿ ಎತ್ತಿಟ್ಕೊತೀನಿ. ನೆಕ್ಸ್ಟ್ ನಾನು ಮಸಾಲ ಎಲ್ಲ ಪೇಸ್ಟ್ ರೋಸ್ಟ್ ಎಲ್ಲ ಆದಮೇಲೆ ಇದನ್ನ ನಾನು ಡೈರೆಕ್ಟ್ ಆಗಿ ಅದಕ್ಕೆ ಆಡ್ ಮಾಡ್ತೀನಿ. ನೋಡ್ಬೋದು ನಾನು ಇಲ್ಲಿ ಒಂದು 5 to 6 ಮಿನಿಟ್ಸ್ ಅಷ್ಟು ಕುಕ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಆಗಿದೆ ಇವಾಗ. ನೆಕ್ಸ್ಟ್ ನಾನು ಜಾಸ್ತಿ ಕುಕ್ ಮಾಡ್ಲಿಕ್ಕೆ ಹೋಗಲ್ಲ, ಇಲ್ಲೇ ಚೆನ್ನಾಗಿ ಕುಕ್ ಆಗಿದೆ. ನೆಕ್ಸ್ಟ್ ಅದೇ ಪ್ಯಾನ್ಗೆ ಇವಾಗ ಸ್ವಲ್ಪ ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ತೀನಿ. ಇವಾಗ ತುಪ್ಪ ಚೆನ್ನಾಗಿ ಬಿಸಿ ಆಗ್ತಾ ಬಂತು. ಅದಕ್ಕೆ ನಾನು ಅಲ್ಲಿ ಗ್ರೈಂಡ್ ಮಾಡಿ ಇಟ್ಟಿದ್ದೀನಲ್ವಾ ಆ ಮಸಾಲವನ್ನ ಇದಕ್ಕೆ ಆಡ್ ಮಾಡ್ಕೋಬೇಕು. ನೋಡ್ಬೋದು ಇವಾಗ ಆಗಿದೆ. ಅದಕ್ಕೆ ನಾನು ಗ್ರೈಂಡ್ ಮಾಡಿರುವಂಥ ಮಸಾಲವನ್ನ ಸಹ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಮಸಾಲೆ ನಾನು ತುಂಬಾ ಕುಕ್ ಆಗಬೇಕು, ಅಂದ್ರೆ ಈ ನೀರ್ ತರ ಇದೆಯಲ್ವಾ ಅದು ಚೆನ್ನಾಗಿ ಡ್ರೈ ಆಗಬೇಕು. ಮತ್ತೆ ತುಪ್ಪದ ಜೊತೆ ಸೇರಿ ಚೆನ್ನಾಗಿ ಫ್ರೈ ಆಗಿ ತುಪ್ಪ ಬಿಡಬೇಕು. ಅಲ್ಲಿ ತನಕ ತುಂಬಾ ಚೆನ್ನಾಗಿ ಕುಕ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ಕುಕ್ ಆಗ್ತಾ ಇದೆ, ಕಲರ್ ಸಹ ಚೇಂಜ್ ಆಗಿದೆ. ಇವಾಗ ನಾನು ಕರಿಬೇವನ್ನ ಸ್ವಲ್ಪ ಆಡ್ ಮಾಡ್ಕೊತೀನಿ. ಈಗ ಚೆನ್ನಾಗಿ ಕುಕ್ ಆಗ್ತಾ 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 ಕಲರ್ ಸಹ ಬಿಡ್ತದೆ, ಆಯಿಲ್ ಸಹ ನಾವು ತುಪ್ಪ ಹಾಕಿದೀವಲ್ಲ ಅದು ಸಹ ಬಿಡ್ತದೆ. ನೋಡ್ಬೋದು ಇವಾಗ ಚೆನ್ನಾಗಿ ರೆಡಿ ಆಗಿದೆ ಅಂತ. ಅದಕ್ಕೆ ನಾನು ಆವಾಗ ಫ್ರೈ ಮಾಡಿರುವಂಥ ಪ್ರಾನ್ಸ್ ಅನ್ನ ಇದಕ್ಕೆ ಆಡ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಅಷ್ಟು ಕುಕ್ ಮಾಡಿದರೆ ಪ್ರಾನ್ಸ್ ಗೀ ರೋಸ್ಟ್ ಚೆನ್ನಾಗಿ ರೆಡಿ ಆಗುತ್ತೆ. ಇದು ನೀರು ದೋಸೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನೀವು ಸಹ ಮನೇಲಿ ಟ್ರೈ ಮಾಡಿ, ಹಾಗೆ ನಮ್ಮನ್ನ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.